RSS ही सामाजिक संस्था नाही, ती भाजपची शाखा आहे. RSSवर बंदी घालण्यात काही चुकीचं नाही, असं आरोग्यमंत्री दिनेश गुंडूराव यांनी म्हटलं. बेळगावमध्ये माध्यमांशी बोलताना त्यांनी सांगितले की RSS कोणत्याही सामाजिक उपक्रमात सहभागी होत नाही. ती भाजपची एक अंगसंस्था असून निवडणुका, सरकार स्थापनेच्या कामांमध्ये भाग घेते. त्यामुळे RSSवर बंदी घालण्यात काहीही चुकीचं नाही. ಮುಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂದ್ರೆ ಬೆಂಗಳೂರು ರಸ್ತೆಗಳು ಸರಿ ಇಲ್ಲ ಮತ್ತೆ ದೊಡ್ಡವರೆಲ್ಲ ಇದರಲ್ಲಿ ಮೊಬೈಲ್ ಬಗ್ಗೆ ನೋಡಿ. ಈಗ ಮಳೆಗಾಲ ಕಳೆದ 7 ತಿಂಗಳಿಂದ 6 ತಿಂಗಳಿಂದ ದಿನನಿತ್ಯ ಮಳೆ ಬರ್ತದೆ. ಈಗ ಕಳೆದ 2-3 ದಿವಸದಿಂದ ಮಳೆ ನಿಂತಿದೆ. ಈಗ ಸಮರೋಪಾದಿಯಲ್ಲಿ ಕೆಲಸಗಳು ಈಗ ನೋಡೋದಕ್ಕೆ ಆಗಿದೆ. ಖಂಡಿತ ಮುಂದಿನ 3-4 ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳೂರಿನ ಕೆಲಸ ಕಾರ್ಯಗಳಾಗ್ತದೆ. ಅದ್ರ ಬಗ್ಗೆ ಡಿನ್ನರ್ ಮೀಟಿಂಗ್ ಎಲ್ಲ ಸಹಜವಾಗಿ ನಮ್ಮ ಇಲಾಖೆಗಳ ಬಗ್ಗೆ ಮತ್ತು ಏನ್ ನಡೀತಾ ಇದೆ, ಸರ್ಕಾರ ಇನ್ನೂ ಒಳ್ಳೆ ಹೆಸರು ಬರಬೇಕು, ನಾವೆಲ್ಲ ನಮ್ಮ ಇಲಾಖೆಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಏನು ಅಷ್ಟು ಚರ್ಚೆ ಆಗಿದೆ. ಮತ್ತು ಪರಿಸ್ಥಿತಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವುದೇ ನೀವೇನು ತಿಳ್ಕೊಂಡಿದ್ರಿ, ಪತ್ರಿಕೆಗಳೆಲ್ಲ ಬಂದಿತ್ತು, ಸಚಿವ ಸಂಪುಟದ ಪುನರಚನೆ, ಅದ್ರ ಬಗ್ಗೆ ಯಾವ ಚಕಾರ ಇರಲಿಲ್ಲ, ಯಾರು ಅದ್ರ ಬಗ್ಗೆ ಚರ್ಚೆನೇ ಆಗಿದೆ. CM ಅವರು recently said every district will have a super specialty hospital, but now you are facing shortage of staff. ಇಲ್ಲ, ಸೊ ದಟ್ ಇಸ್ ವಾಟ್ ಇಟ್ ಹ್ಯಾಸ್ ಟು ಬಿ ಗ್ರಾಜುವಲ್ ಪ್ರೋಸೆಸ್. ಈಗ ಸೂಪರ್ ಸ್ಪೆಷಾಲಿಟಿಗೆ ಈಗ ಹೆಚ್ಚೆಚ್ಚು ಜನ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮುಂದಿನ ವರ್ಷಗಳಲ್ಲಿ ನಮಗೆ ಹೆಚ್ಚು ಸಿಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಂಬರ್ ಆಫ್ ಸೂಪರ್ ಸ್ಪೆಷಲಿಸ್ಟ್ ಆರ್ ಇನ್ಕ್ರೀಸಿಂಗ್. ಸೊ ಅದು ಗ್ರ್ಯಾಜುಯಲ್ ಆಗಿ ಆಗ್ತದೆ. ನಾವು ಕೂಡ ಸೂಪರ್ ಸ್ಪೆಷಲಿಸ್ಟ್ನ ಥ್ರೂ ಕೌನ್ಸಿಲಿಂಗ್ ಅಂದರೆ ಥ್ರೂ ಕಂಪಲ್ಸರಿ ಸರ್ವಿಸ್ ಕೂಡ ತಗೊಳ್ಳೋದಕ್ಕೂ ಒಂದು ಪ್ರಪೋಸಲ್ ಇದೆ ಈಗ. ಸೊ ಅದು ಮೂವ್ ಆಗಿದೆ. ಸೊ ಅದು ಕೋರ್ಟ್ ಹೋಗಿರೋದ್ರಿಂದ ಬಹುಶಃ ಈ ತಿಂಗಳಲ್ಲಿ ಕೋರ್ಟ್ ತೀರ್ಮಾನ ಆಗ್ತದೆ. ಅವಾಗ ಸೂಪರ್ ಸ್ಪೆಷಲಿಸ್ಟ್ ಕೂಡ ನಮಗೆ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಡಿಯಲ್ಲಿ ತಗೊಳ್ತಕ್ಕಂಥ ಅವಕಾಶ ಕೂಡ ಆಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಮನ್ವಯ ಕೊರತೆ ಇದೆ ಅಧಿಕಾರಿಗಳ ಪ್ರಕಾಶ್ ಕೂಡ ಈ ತರ ಆಗ್ತಾ ಇದೆ. ಅದು ಒಂದು ಅಧಿಕಾರಿ ಬಗ್ಗೆ ಹೇಳಿದ್ದಾರೆ, ಮತ್ತೆ ಅಲ್ಲಿರುವಂತ 2 ಡಾಕ್ಟರ್ಸ್ ಬಗ್ಗೆ ಹೇಳಿದ್ದಾರೆ. 2 ಡಾಕ್ಟರ್ಸ್ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ವಿ. ಬಹುಶಃ ಇನ್ನೇನು ಅದು ಆದೇಶ ನಾನು ಅನುಮೋದನೆ ಕೊಟ್ಟಿದ್ದೀನಿ. ಅದೊಂದು 2 ಡಾಕ್ಟರ್ ಕೂಡ ಸ್ಥಳಾಂತರ ಮಾಡೋದಕ್ಕೆ ಹೇಳಿದ್ದೀನಿ. ಬೆಳಗಾವಿ ಸಿಇಒ ಅವರಿಗೆ 2 ಮೇಲೆ ಕೂಡ ಕ್ರಮ ತಗೊಳ್ಳಕ್ಕೆ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಪರ್ಯಾಯವಾಗಿ ಬೇರೆ ಡಾಕ್ಟರ್ಸ್ ಕೊಡೋಕೆ ಹೇಳಿದ್ದೀನಿ. ಬೆಳಗಾವಿ ಸಿಇಒ ಅವರಿಗೆ ಮತ್ತೆ DH ಅವರಿಗೆ ಶೀತಲ ಇದಾಗ್ತದೆ, ಯಾವ್ದೋ ಡಾಕ್ಯುಮೆಂಟ್ ಕಳಿಸಿದ್ರು ಸೈನ್ ಮಾಡ್ತಾ ಅಂತೇಳಿ DH ಸಿಇಒ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೋಡೋಣ, ಇವತ್ತು ಇಲ್ಲ ADHO ಮೇಲೆ ಇಲ್ಲಿ ಬೆಳಗಾವಿ DH ಅವರು ಯಾವ್ದೋ ಡಾಕ್ಯುಮೆಂಟ್ ಕಳಿಸಿದ್ರು ಕೂಡ ಸಿಇಒ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ DH ಅವರು ಹೇಳ್ತಾರೆ. ನೋಡೋಣ, ನಾನು ವಿಚಾರಿಸ್ತೀನಿ. ಇವತ್ತು 4 ಗಂಟೆಗೆ 4:15 ಹುಬ್ಬಳ್ಳಿಯಲ್ಲಿ ಎಲ್ಲ DHO ಕರೆಸಿದ್ದೀನಿ ರಿವ್ಯೂ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಏನು ಅಂತ CEO ಹತ್ರನೂ ಮಾತಾಡ್ತೀನಿ. appointment of doctors the government hospital. RSSने आपल्या उपक्रमांसाठी शासकीय जागांचा वापर करू नये, तसेच शासकीय अधिकारी RSSशी जोडलेले नसावेत. त्यामुळे RSSवर बंदी घालण्यात काही चुकीचं नसल्याचं गुंडूराव यांनी म्हटलं. विनोद कोलकार, KMM मराठी, बेळगाव.